ಅಶ್ವಥ್ ನಾರಾಯಣ ಅವರು ಅಭಿವೃದ್ಧಿ ಕೆಲಸಗಳು ಹೇಗೆ ನಡೀತಿದೆ ಸರ್? ಅಶ್ವಥ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಹೋಗಿ ಏನೋ ಕಂಪ್ಲೇಂಟ್ ಹೇಳಿದ್ರು ಅವ್ರ ಕಡೆ ಇರೋನ್ ಕಳಿಸ್ತಾರೆ. ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ. ಜೆಡಿಎಸ್ ಗೆ ಮುಸ್ಲಿಮ್ಸ್ ಓಟ್ ಬಿಟ್ಟಿಲ್ಲ, ಅದಕ್ಕೆ ಬಿಟ್ಬಿಟ್ಟು ಅಲ್ಲಿ ಹೋಗಿ ಸೇರ್ಕೊಂಡ್ರು ಅಷ್ಟೇ. ಜೆಡಿಎಸ್ ಬಿಜೆಪಿ ಮೈತ್ರಿ ಆಗೋದ್ರಿಂದ ಬಿಜೆಪಿಗೆ ಏನು ಬೆನಿಫಿಟ್ ಇಲ್ಲ. ಬಿಜೆಪಿ ಒಂದೇ ಪಕ್ಷ ಸೆಕ್ಯುಲರ್ ಆಗಿ ಇದ್ಬಿಟ್ರೆ ಬಿಜೆಪಿ ದೇಶದೊಳಗೆ ಉಳಿಯಲ್ಲ. ಈಗ ಕಾಂಗ್ರೆಸ್ ಎಲ್ಲ ಮುಗ್ದೋಯ್ತು ಪೀರಿಯಡ್. ಈಗ ಮೊನ್ನೆ ಇಂಡಿಯಾ ಅಂತ ಮಾಡಿ ಸೇರಿದ್ರು, ಅದ್ರಲ್ಲೇ ಕೆಲವರು ಕಿತ್ತಾಕೊಂಡ್ಬಿಟ್ರು. ಇನ್ನು ಎಲೆಕ್ಷನ್ ಬರೋಷ್ಟರಲ್ಲಿ ಇನ್ನೇನೇನ್ ಆಗ್ತಾರೋ. ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರೆ ಜನಕ್ಕೆ ಅನುಕೂಲ ಆಗುತ್ತೆ? ಎಜುಕೇಶನ್, ಮೆಡಿಕಲ್ ಎಲ್ಲ ಫ್ರೀ ಕೊಟ್ರೆ ಸಾಕು. ಈ SC ST ಅಂತ ಸಪ್ರೇಟ್ ಮಾಡಿ ಇಟ್ಬಿಡ್ತಾರೆ. ನಾವು ಇಲ್ಲಿ ಬಂದು 4ನೇ ಜನರೇಷನ್, ನಮ್ ತಾತನೂ ಮಾಡಿಲ್ಲ, ನಮ್ಮ ಅಪ್ಪನೂ ಮಾಡಿಲ್ಲ, ನಾನು ಮಾಡಿಲ್ಲ, ನನ್ನ ಮಗನೂ ಮಾಡಿಲ್ಲ ಗೌರ್ಮೆಂಟ್ ಕೆಲಸ. ನಮ್ಮ ದೇಶದೊಳಗೆ ವೋಟಿಂಗ್ ಪರ್ಸೆಂಟೇಜ್ ಬಂದ್ಬಿಟ್ಟು ಒಂದು 70% ಆಗುತ್ತೆ. ಅದರೊಳಗೆ ಅಲ್ಪಸಂಖ್ಯಾತರು 20% ಇರ್ತಾರೆ. ಈ BPL ಕಾರ್ಡವ್ರು ಒಂದು 20% ಇರ್ತಾರೆ. ಈ 40% ಓಟ್ ತಗೊಂಡ್ರೆ ಸಾಕು, ಒಂದು ಪಾರ್ಟಿ ಗೆಲ್ಬೋದು ಅಂತ ಉದ್ದೇಶದಿಂದ ಮಾಡೋದು. ಇದು ದೇಶದ ಡೆವಲಪ್ಮೆಂಟ್ಗೋಸ್ಕರ ಮಾಡೋದಲ್ಲ. ಇದು ಈ ವೈಯಾಲಿ ಕಾವಲ್ ಏನು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಇಲ್ಲಿನ ಶಾಸಕರು ಬಂದು ಅಶ್ವಥ್ ನಾರಾಯಣ ಅವರು, ಅವರ ಒಂದು ಅಭಿವೃದ್ಧಿ ಕೆಲಸಗಳು ಅಥವಾ ಹೇಗೆ ನಡೀತಿದೆ ಸರ್ ಕ್ಷೇತ್ರದ ಕಡೆ ನೋಡ್ತಾರಾ? ನಮ್ಗೆ ನೋಡಿ ಸವಿ, ನಮಗೆ ಅವ್ರಿಗೆ ಬಂದ ಒಂದು 3 ಟೈಮ್ 4 ಸತಿ ಎಲ್ಲ ಆಗಿದೆ. ಈಗ 3 ಸತಿ ಗೆದ್ದಿದ್ದಾರೆ. 3 ಸತಿ ಗೆದ್ದ ಅಂತ ಅವ್ರೇನಂತ ಬ್ಯಾಡ್ ಇದನ್ನ ಮಾಡಿದ್ದಾರೆ. ಇವತ್ತು ಸಾಂಗಿ ಟ್ಯಾಂಕ್ ಅದು ನೋಡಿದ್ರೆ ನಾವು ಬೆಂಗಳೂರು ನಮ್ಮಲ್ಲಿ ಒಂದಾಗಿದೆ. ಸಾಂಗಿ ಟ್ಯಾಂಕ್ ಹಿಂಗೆ ಎಲ್ಲ ಮುಳುಗೋಗ್ಬಿಟ್ಟಿದ್ದು. ಅದನ್ನು ಇದನ್ನು ಹೊಡ್ಕೊಳಕ್ಕೆ ನೋಡಿದ್ರು, ಅದು ಬಿಟ್ಕೊಟ್ಟಿಲ್ಲ. ಇವತ್ತು ಸಾಂಗಿ ಟ್ಯಾಂಕ್ ಇವತ್ತು ನಮ್ಮ ಬೆಂಗಳೂರು ನಮ್ಮಲ್ಲಿ ಒಂದಾಗಿದೆ. ಅದೇ ಥರ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಸುಮ್ಮನೆ. ಅವರು ಫಸ್ಟ್ ಟೈಮ್ ಶಾಸಕರಾದಾಗ 6,000 ಓಟಿಂದ ಗೆದ್ದರು. 2ನೇ ಸರಿ ಗೆಲ್ಲುವಾಗ 50,000 ಓಟಿಂದ ಗೆದ್ದರು. 3ನೇ ಸಲ ಗೆಲ್ಲುವಾಗ 45,000ದಿಂದ ಗೆದ್ದಿದ್ದಾರೆ. ಅವ್ರಿಗೆ ಅಲ್ಪಸಂಖ್ಯಾತರು ಓಟ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈ ಡೆವಲಪ್ಮೆಂಟ್ ಇರೋದ್ರಿಂದನೇ 3 ಸರಿನೂ ಗೆದ್ದಿದ್ದಾರೆ. 3 ಸರಿನೂ ಪರ್ಸೆಂಟೇಜ್ ಆಫ್ ಓಟ್ ಇನ್ಕ್ರೀಸ್ ಆಗಿದೆ. ಅವೇನಿಲ್ಲ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗೇನು ಇದಿಲ್ಲ. ಅಶ್ವಥ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಕೆಲ್ಸಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಜಾತಿ ಬಗ್ಗೆ ಅದು ಇದೆಲ್ಲ ನೋಡಲ್ಲ, ಚೆನ್ನಾಗಿ ಕೆಲ್ಸಗಳು ಮಾಡ್ತಾರೆ. ಸಾಂಕಿ ಟ್ಯಾಂಕ್ ಎಲ್ಲ ವಾಕಿಂಗ್ ಮಾಡೋರಿಗೆ ಎಲ್ರಿಗೂ ವ್ಯವಸಾಯ ಮಾಡಿಕೊಟ್ಟಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡ್ತಾರೆ. ಹೋಗಿ ಏನೋ ಕಂಪ್ಲೇಂಟ್ ಹೇಳಿದ್ರು ಅವ್ರ ಕಡೆ ಇರೋನ್ ಕಳಿಸ್ತಾರೆ. ನೋಡಪ್ಪ ಅಲ್ಲಿ ಹೋಗಿ ನೋಡು, ಏನು ಲೈಟ್ ಇಲ್ಲ, ಅದಿಲ್ಲ, ನೀರು ಬಂದಿಲ್ಲ ಅಂತ ಎಲ್ಲ ಕಳಿಸ್ತಾರೆ. ಅದ್ರ ಬಗ್ಗೆ ಎಲ್ಲ ಏನಿಲ್ಲ ಅವ್ರದ್ದು. ಈಗ ಮಾಡಿರೋ ಕೆಲಸಗಳನ್ನು ಬಿಟ್ಟು ಬೇರೆ ಏನು ಮಾಡ್ಬೋದು ಅಂತೀರಾ, ಅಥವಾ ಏನು ಬೇಡಿಕೆ ಇದೆ ಈ ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಲ್ಲಿ ಆಲ್ರೆಡಿ ಡೆವಲಪ್ಡ್ ಏರಿಯಾ, ಇಲ್ಲಿ ಡೆವಲಪ್ಡ್ ಏರಿಯಾ. ಇಲ್ಲಿ ಹೊಸದಾಗಿ ಮಾಡೋಕ್ಕೆ ಏನೂ ಇಲ್ಲ. ಇರೋದನ್ನ ಉಳಿಸ್ಕೊಂಡೋದ್ರೆ ಸಾಕು ಅನಿಸುತ್ತೆ. ಇಲ್ಲ, ಕೆಲಸಗಳು ಇರೋದು ಮಾಡ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ನಡೀತದೆ. ಈಗ ಇದೇ ಫಾಲೋ ಮಾಡ್ತಾ ಇದ್ರೆ ಸಾಕು ಸರ್, ಬೇರೆನೇ ಬೇಕಾಗಿಲ್ಲ. ಇನ್ನೂ ತುಂಬ ಚೆನ್ನಾಗಿ ನಡೀತಾ ಇದೆಲ್ಲ. ಓಕೆ ಸರ್, ಈಗ ಲೋಕಸಭಾ ಚುನಾವಣೆ ಬಗ್ಗೆ ಬರೋದಾದ್ರೆ JDS ಮತ್ತೆ ಬಿಜೆಪಿ ಮೈತ್ರಿ ಏನು ಹೇಳ್ತೀರಾ ಸರ್ ತಾವು? JDS BJP ಮೈತ್ರಿ ಆಗೋದ್ರಿಂದ BJPಗೆ ಏನು ಬೆನಿಫಿಟ್ ಇಲ್ಲ. ಯಾಕೆ ಸರ್ ಬಿಜೆಪಿ ಅವರು JDS ಜೊತೆಗೆ? ಎಲ್ಲರೂ ನೀವೇ ಹೇಳ್ತಿರಲ್ಲ ಅನ್ಸೆಕ್ಯುಲರ್ ಅಂತ. ಸೆಕ್ಯುಲರಿಸಮ್ ಆಗಿ ಇರಬೇಕಂದ್ರೆ ಎಲ್ಲರ ಜೊತೆಗೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದೊಳಗೆ ಮಾಡ್ಕೊಂಡಿದ್ದಾರೆ. ಸರ್, ಸೆಕ್ಯುಲರಿಸಮ್ ಅಂದ್ರೆ JDS ಜೊತೆಗೆ ಸೇರ್ಬಿಟ್ರೆ ಸೆಕ್ಯುಲರಿಸಮ್ ಬಂದ್ಬಿಡುತ್ತೆ ಅಂತ ಅವ್ರ ಪಾಲಿಸಿ. ಯಾರು? ಬಿಜೆಪಿ ಪಾಲಿಸಿ. JDS ಜೊತೆ ಸೇರ್ಬಿಟ್ರೆ ಸೆಕ್ಯುಲರಿಸಮ್ ಬಂದ್ಬಿಡುತ್ತೆ. ಹೌದು, ಸೆಕ್ಯುಲರ್ ಪಾರ್ಟಿ ಅಲ್ವಾ JDS. ಜಾತ್ಯತೀತ ರಾಷ್ಟ್ರದಳ ಜನತಾದಳ ಅಂತ ಹೆಸರು ಇದೆಯಲ್ಲ, ಅವ್ರ ಜೊತೆಗೆ ಸೇರಿಲ್ಲ ಅಂದರೆ ನಿಮಗೆ ಸೆಕ್ಯುಲರಿಸಮ್ ಇಷ್ಟ ಆಗಿಲ್ವ ಅಂತ ನೀವು ಮಾಧ್ಯಮದವರ ಕ್ವಶನ್ ಮಾಡ್ತೀರಾ, ಕೇಳ್ತೀರಾ ಇಲ್ವ ನೀವು? ಅದಕ್ಕೆ ಎಲ್ಲರ ಜೊತೆಗೂ ಇರ್ತಾರೆ. ಅವರು ಮುಸ್ಲಿಂ ಲೀಗ್ ಅವ್ರು ಬಂದ್ರೂ ಸೇರಿಸ್ಕೊಳ್ತಾರೆ. ಏನಕ್ಕೆಂದರೆ ಅವ್ರು ಸೆಕ್ಯುಲರ್ BJP ಬಂದ್ಬಿಟ್ಟು ಸೆಕ್ಯುಲರ್ ಪಾರ್ಟಿ. ಎಲ್ಲ ಒಂದು ಕಡೆ JDS ನಾಯಕ ಮುಖಂಡರು ಕುಮಾರಸ್ವಾಮಿನೇ ಒಂದು ಹಿಂದುತ್ವದ, ಅಂದರೆ ತಪ್ಪು ಅಂತಲ್ಲ, ಹಿಂದುತ್ವದ ಧೋರಣೆ ತೋರ್ತಾ ಇದ್ದಾರೆ. ಕೆಲವೊಂದು ಮೇಜರ್ ಸರ್ಜರಿಯನ್ನು ಪಕ್ಷದಲ್ಲಿ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ಅಥವಾ ಅಪೋಸಿಟ್ ಇರೋ ಪಕ್ಷದವರು ಇವರು ಹಿಂದುತ್ವವನ್ನು ಪಠಿಸ್ತಾ ಇದ್ದಾರೆ. ಹಿಂದೆ ಇದ್ದ ಸೆಕ್ಯುಲರಿಸಮ್ ಅಂತಂದರೆ ಜಾತ್ಯತೀತ ಈಗಿಲ್ಲ ಅಂತ ಹೇಳ್ತಾರೆ. ಹೌದು, ಇದು ಬಂದ್ಬಿಟ್ಟು 80% ಹಿಂದೂಗಳಿರೋ ದೇಶದಿಂದ ಹಿಂದುತ್ವ ಇದ್ರೇ ಈ ದೇಶ ಉಳಿಯೋದು. ಇಲ್ಲ ಅಂದರೆ ಇಸ್ರೇಲ್ ಥರ ಆಗ್ಬಿಡುತ್ತೆ, ಇಸ್ರೇಲ್ ಹಮಾಸ್ ಥರ ಆಗ್ಬಿಡುತ್ತೆ.
ಹಿಂದುತ್ವ ಹಾಂ ಕುಮಾರಸ್ವಾಮಿ ಅವರಿಗೆ RSS ಬಟ್ಟೆ ಹಾಕ್ಬಿಟ್ಟು ಅವ್ರ ಫೇಸ್ ಹಾಕ್ಬಿಟ್ಟು ಹಿಂದೂ ಕಡೆಗೆ ಹೋಗ್ತಾ ಇದಾರೆ, ಚೆಟ್ಟಿ ಕಡೆಗೆ ಹೋಗ್ತಾ ಇದಾರೆ ಟೀಕಾತ್ಮಕವಾಗಿ ಮಾತಾಡ್ತಾರೆ. ಅವರಿಗೆ ಈ ಎಲೆಕ್ಷನ್ ಹೋಗ್ತಾರೆ ಅಂದ್ರೆ ಮಿಕ್ದವರೆಲ್ಲ ಯಾಕೆ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಕಡೆ ಹೋಯ್ತಾರೆ? ವೋಟ್ ಬ್ಯಾಂಕಿಂಗ್ಗೆ ಅಷ್ಟೇ. ಸೊ ಸರ್, ಈಗ ಒಟ್ಟು ಒಂದು ರಾಜಕೀಯವನ್ನೇ ಗಮನಿಸುವುದಾದ್ರೆ ಟೋಟಲ್ ಎಲ್ಲ ಪಕ್ಷದವರು ಸೇರಿ ಒಂದು ಅಂದರೆ ಪ್ರಮುಖವಾಗಿ ಜಾತಿ ಧರ್ಮಗಳನ್ನೇ ಅಸ್ತ್ರ ಮಾಡ್ಕೊಂಡಿದೆ ಅನ್ಸುತ್ತಾ, ಹೇಗೆ? 100% ಎಲ್ಲ ಸ್ಟೇಟ್ ಒಳಗೂ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಒಳಗೂ ಜಾತಿ ಮತ ಒಂದು ಅಸ್ತ್ರವಾಗಿಬಿಟ್ಟಿದೆ. ಇವಾಗ 3 ಸ್ಟೇಟ್ ಒಳಗೆ CMಗಳು ಮಾಡಿರೋದು ಅದೇ ಬೇಸ್ ಮೇಲೇ ಮಾಡಿದ್ದಾರೆ, ಜಾತಿ ಮೇಲೇ ಮಾಡಿದ್ದಾರೆ. ಇವಾಗ BJP ಒಂದೇ ಪಕ್ಷ ಸೆಕ್ಯುಲರ್ ಆಗಿ ಇದ್ಬಿಟ್ರೆ BJP ದೇಶದೊಳಗೆ ಉಳಿಯಲ್ಲ. ಯಾರ್ಯಾರು ಹೆಂಗೆ ರಾಜಕಾರಣ ಮಾಡ್ತಾರೋ ಅದಕ್ಕೆ ತಕ್ಕನಂಗೆ ರಾಜಕಾರಣನೂ ಮಾಡಬೇಕು, ಪ್ಲಸ್ ಡೆವಲಪ್ಮೆಂಟು ಮಾಡಬೇಕು. ಆ ಥರ ಇರೋ ಒಂದೇ ಪಾರ್ಟಿ ಅಂದರೆ BJP ಒಂದೇ. ಅವ್ರು ಹೇಳಿದ್ದು ಕರೆಕ್ಟು, BJPನೇ ಬೇಕು. ಒಂದು ಎಲ್ಲ ರಾಜಕೀಯ ಪಕ್ಷಗಳು ಜಾತಿ ಧರ್ಮಗಳ ಬಗ್ಗೆ ಈಗ ಕಾಂಗ್ರೆಸ್ದೆಲ್ಲ ಮುಗ್ದೋಯ್ತು ಪೀರಿಯಡು. ಇನ್ನೇನು ಮಾಡಿದ್ರೆ ಅವರೆಲ್ಲ ಒಂದು ಸೇರೋಕ್ಕೆ 10 ವರ್ಷ ಬೇಕು. ಈಗ ಮೊನ್ನೆ ಇಂಡಿಯಾ ಅಂತ ಮಾಡಿ ಸೇರಿದ್ರು, ಅದರಲ್ಲೇ ಕೆಲವರು ಕಿತ್ತಾಕೊಂಬಿಟ್ರು. ಇನ್ನು ಎಲೆಕ್ಷನ್ ಬರೋಷ್ಟರಲ್ಲಿ ಇನ್ನೇನೇನು ಆಗ್ತಾರೋ, ಯಾರು ಗಟ್ಟಿಯಾಗಿರ್ತಾರೋ ಅವ್ರನ್ನ ಹಿಡ್ಕೊಂಡು ಹೋದರೆ ನಾವು ಹೋಗಿ ಆ ಕಡೆ ಸೇರ್ಬೋದು. ಸರ್, ಅದೇ ಈಗ JDS ಮತ್ತು BJP ಮೈತ್ರಿ ಬಗ್ಗೆ JDS BJP ಮೈತ್ರಿ ಬಗ್ಗೆ ಅವ್ರಿಗೇನೋ ಕಷ್ಟ ಇದೆ, ಬಂದು ಸೇರ್ಕೊಂಡಿದ್ದಾರೆ. ಇವ್ರಿಗೂ ಬೇಕಾಗಿದ್ದಾರೆ, ಸೇರಿಸ್ಕೊಂಡಿದ್ದಾರೆ. ಅದು ಅವ್ರ ರಾಜಕೀಯ ಅಷ್ಟೇ. ಸರ್, ನೀವೇನು ಹೇಳ್ತೀರಾ JDS ಮತ್ತು BJP ಮೈತ್ರಿ ಬಗ್ಗೆ? ಇಲ್ಲ ಸರ್, JDSಗೆಲ್ಲ ಏನು ಅಷ್ಟು ಓಟ್ ಬೀಳಲ್ಲ. ಏನೋ ಕರ್ಕೊಂಡವ್ರೆ, ಇರಲಿ ಎಷ್ಟು ಬರಲಿ ಅಂತ. JDSಗೆ ಮುಸ್ಲಿಮ್ಸ್ ಓಟ್ ಬಿದ್ದಿಲ್ಲ, ಅದಕ್ಕೆ ಬಿಟ್ಬಿಟ್ಟು ಅಲ್ಲಿ ಹೋಗಿ ಸೇರ್ಕೊಂಡ್ರು ಅಷ್ಟೇ, ಏನಿಲ್ಲ. ಎಡೆ ಮಾತೆ. ಸರ್, ಹಾಗಿದ್ರೆ ನಿಮ್ಮ ಪ್ರಕಾರ JDS ಮತ್ತು BJP ಮೈತ್ರಿ ಎಷ್ಟು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಬೋದು? ಒಟ್ಟು ನಮ್ಮದು 28 ಕ್ಷೇತ್ರದೊಳಗೆ ಇದೆ. 21 ಕ್ಷೇತ್ರದೊಳಗೆ BJP JDS ಮೈತ್ರಿ ಗೆಲ್ಲುತ್ತೆ. ನಿಮ್ಮ ಪ್ರಕಾರ ಸರ್ ಎಷ್ಟು ಕ್ಷೇತ್ರ ಗೆಲ್ಬೋದು ಈ ಮೈತ್ರಿ? ಎಲ್ಲ ಒಂದು 15 ಕ್ಷೇತ್ರ ಬರ್ಬೋದು ಸರ್ ಅಷ್ಟೇ. 20 ಮೇಲೆ ಬರುತ್ತೆ. ಓಕೆ ಸರ್, ನಿಮ್ಮ ಪ್ರಕಾರ ಈ ಮೈತ್ರಿ JDS BJP ಮೈತ್ರಿ ಎಷ್ಟು ಕ್ಷೇತ್ರ ಗೆಲ್ಬೋದು ಕರ್ನಾಟಕದಲ್ಲಿ? 28 ಕ್ಷೇತ್ರ. ನೋಡಿ ಸರ್, 22 ಅಟ್ಲೀಸ್ಟ್ ನಮ್ಮದು 23, 25 ಒಳಗೆ ಬಂದೇ ಬರುತ್ತೆ ಸರ್, ಎರಡು ಸೇರಿದ್ರೆ. ಸರ್, ಈಗ ಒಟ್ಟಾರೆಯಾಗಿ ಗಮನಿಸುವುದಾದರೆ ಈ ಎಲ್ಲ ರಾಜಕೀಯ ಪಕ್ಷಗಳು ಏನು ಅಸ್ತಿತ್ವಕ್ಕೆ ಬರುತ್ತಲ್ಲ, ಸರ್ಕಾರಗಳು ಅಂದರೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ, ಹಾಗೆಯೇ ಕೇಂದ್ರ ಸರ್ಕಾರ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರೆ ಜನಕ್ಕೆ ಅನುಕೂಲ ಆಗುತ್ತೆ? ಮೇಜರ್ ಆಗಿ ಕೆಲವೊಂದು ಬೇಡಿಕೆಗಳಿರುತ್ತಲ್ಲ ಸರ್, ತಮ್ಮ ಪ್ರಕಾರ ಯಾವ ಬೇಡಿಕೆ? ಮೇಜರ್ ಆಗಿ ನಮ್ಮದು ಡಿಫೆನ್ಸು ಭದ್ರತೆ ಮಾಡಬೇಕು. ಓಕೆ. ಆಮೇಲೆ ನಮ್ಮ ಬಾರ್ಡ್ರು ಭದ್ರತೆ ಮಾಡಬೇಕು. ಆಲ್ ಇಂಡಿಯಾ ಲೆವೆಲ್ ಒಳಗೆ ಕೆಲಸ, ಎಂಪ್ಲಾಯ್ಮೆಂಟು ಇಂಪ್ರೂವ್ ಮಾಡಬೇಕು. ಆಮೇಲೆ ಎಜುಕೇಷನ್ ಕೊಡಬೇಕು. ಆಮೇಲೆ ಹೆಲ್ತು. ರಾಜ್ಯ ಸರ್ಕಾರದ ಟೋಟಲ್ ನ್ಯಾಷನಲ್ ಲೆವೆಲ್ ಒಳಗೂ ಅಷ್ಟೇ, ಸ್ಟೇಟ್ ಲೆವೆಲ್ ಒಳಗೂ ಅಷ್ಟೇ. ಸರ್, ನಿಮ್ಮ ಬೇಡಿಕೆಗಳು ಅಥವಾ? ಅಷ್ಟೇ ಸರ್, ಅವ್ರು ಹೇಳಿದ ಬೇಡಿಕೆನೆ. ಎಜುಕೇಷನ್ನು, ಮೆಡಿಕಲ್ಲು ಎಲ್ಲ ಫ್ರೀ ಕೊಟ್ಟರೆ ಸಾಕು. ಫ್ರೀ ಎಜುಕೇಷನು, ಈ SC ST ಅಂತ ಸಪ್ರೇಟ್ ಮಾಡಿ ಇಟ್ಬಿಡ್ತಾರೆ. ನಾವು ಇಲ್ಲಿ ಬಂದು 4ನೇ ಜನ್ರೇಷನು. ನಮ್ಮ ತಾತನೂ ಮಾಡಿಲ್ಲ, ನಮ್ಮ ಅಪ್ಪನೂ ಮಾಡಿಲ್ಲ, ನಾನು ಮಾಡಿಲ್ಲ, ನನ್ನ ಮಗನೂ ಮಾಡಿಲ್ಲ ಗೌರ್ಮೆಂಟ್ ಕೆಲಸ ಯಾವುದು. ನಮಗೇನು ಯಾವುದು ಆದಾಯ ಇಲ್ಲ. ಏನು ಪ್ರಯೋಜನ? ಕೊಟ್ಟರೆ ಎಲ್ಲರಿಗೂ ಕೊಡಬೇಕು ಈಕ್ವಲ್ ಆಗಿ. ಏನು ಪ್ರಯೋಜನ ಇದೆ ಹೇಳಿ ಸರ್? ಮೆಡಿಕಲ್ ಎಜುಕೇಷನ್ ಕೊಡ್ಬೇಕು ಸರ್. ಯಾವ ಸರ್ಕಾರ ಬಂದರೂ ಅದು 2 ಕೊಟ್ಟರೆ ತುಂಬ ಚೆನ್ನಾಗಿದೆ ಸರ್. ಬೇರೆ ಅಭಿವೃದ್ಧಿ ಕೆಲಸಗಳ ವಿಚಾರ? ಅಭಿವೃದ್ಧಿ ಕೆಲಸಗಳು ಆಟೋಮೆಟಿಕ್ಕಾಗಿ ನಡೀತಾ ಇರುತ್ತೆ. ಎಜುಕೇಷನ್ನು, ಮೆಡಿಕಲ್ ಇಂಪಾರ್ಟೆಂಟ್ ಸರ್. ಅದು 2 ಕೊಡಬೇಕು. ಹಾಸ್ಪಿಟ್ಲ್ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇರುತ್ತೆ, ಬಡವರಿಂದ ಕಟ್ಟೋಕ್ಕಾಗಲ್ಲ. ಅವರು ದುಡ್ಡಿರೋರು ಬದುಕೋತಾರೆ, ದುಡ್ಡಿರೋರು ಪ್ರಾಣ ಹೋಗ್ತಾರೆ. ಪ್ರತಿಯೊಂದು ಸರ್ಕಾರ ಹಾಸ್ಪಿಟ್ಲಿಂದ ಮಾತ್ರ ಹೈಟೆಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಡಾಕ್ಟರ್ಸ್ ಇರಲ್ಲ, ಕೆಲಸಗಳು ಆಗ್ತಾಯಿಲ್ಲ, ಅಲ್ಲಿ ಯಾರು ಹೋಗಿ ಅಲ್ಲಿ ನೋಡಲ್ಲ. ಇವ್ರು ಹೇಳ್ಕೊತಾರೆ ನಾವು ಅದು ಮಾಡಿದ್ದೀವಿ, ಇದು ಮಾಡಿ ಹೈಟೆಕ್ ಮಾಡಿದ್ದೀವಿ ಹೇಳ್ಕೊತಾರೆ ಅಷ್ಟೇ. ಅಲ್ಲಿ ಹಾಸ್ಪಿಟಲ್ ಟ್ರೀಟ್ಮೆಂಟೇ ನಡೆಯಲ್ಲ ಅಲ್ಲಿ. ಹಂಗಿದೆ ಸರ್ ಇಲ್ಲಿ. ನಾಳೆ ಬನ್ನಿ, ಈ ಡಾಕ್ಟ್ರ್ ಇಲ್ಲ, ನಾಳೆ ಬನ್ನಿ, ಬುಧವಾರ ಬನ್ನಿ, ಶುಕ್ರವಾರ ಬನ್ನಿ ಅಂತಾರೆ. ಮತ್ತು ಶುಕ್ರವಾರ ಹೋದ್ರೂ ಅದೇ ಕಥೆನೇ. ಅದು 2 ಮಾತ್ರ ಎಜುಕೇಷನ್ನು ಮೆಡಿಕಲ್ಲು ಕೊಟ್ಟರೆ
ಜನ ನೆಮ್ಮದಿಯಾಗಿರ್ತಾರೆ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ದೇಶದ ಭದ್ರತೆಯನ್ನು ಹೆಚ್ಚಿನದಾಗಿ ದೇಶದ ಭದ್ರತೆಗೆ ಒತ್ತು ನೀಡಬೇಕು, ಹಾಗೆಯೇ ವಿದ್ಯಾಭ್ಯಾಸಕ್ಕೆ ಮತ್ತು ಒಂದು ವೈದ್ಯಕೀಯ ಸೌಲಭ್ಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋದು ಇಲ್ಲಿನ ಮತದಾರರ ಅಂತಂದರೆ ಜನರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜಯ್ ಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.